ಸೊ ಬೇವು ತಗೊಂಡು ಹೋಗ್ಬೇಕು ಗೈಸ್. ಬೇವಿಗೆ ಇಲ್ಲಿ ಒಳಗಡೆ ಕೊಡ್ತಾರೆ. ಸೊ ಎಷ್ಟು 10 ರೂಪಾಯಿ 2 ಹಂಗೆ ಕೊಡ್ತಾರೆ. ನಾವು 8 ಜನ ಇರೋದ್ರಿಂದ 8 ಬೇವು ತಗೊಂಡು ಹೋಗ್ಬೇಕು. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಎಲ್ರಿಗೂ 5-5 kg ಮಟನ್ ಏನೋ ಮಚ್ಚ. ಜಲ್ದಿ ಕಡ್ಕೊಳ್ರಿ, ಅದೇನು ಹುಡ್ದಾರ ಕಡ್ಕೊಂಡಿದ್ದೀರಾ? ಸ್ಟಾರ್ಟ್ ಗೈಸ್. ಇವಾಗ ನಾನು ಹೋಗ್ತೀನಿ. ಸೊ ಆ ಬಾಟ್ಲಿ ತೇಲ್ತಾ ಇದೆಯಂತೆ. ನಮ್ಮ ಬಾಟ್ಲಿ ನೋಡಿ. ನಂಗೆ ಒಬ್ಬನಿಗೆ ಈಜುಡಕ್ಕೆ ಬರೋದು, ಯಾರಿಗೂ ಬರಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Okay, let's go. ಸೊ ಸುಮಾರು ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಂತ ಅಂದರೆ, ನಿನ್ನೆ ಬೆಂಗಳೂರಿಂದ ಕಂಪ್ನಿ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀನಿ. ಸೊ ಇವತ್ತು ನಮ್ಮೂರ ಜಾತ್ರೆ ಇದೆ. ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಅಕ್ಕನ ಮಕ್ಕಳು, ಹಾಗೆ ನಮ್ಮಮ್ಮ ಎಲ್ಲ ಇವಾಗ ಜಾತ್ರೆಗೆ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತೀವಿ. ಇವತ್ತು 2 ಕುರಿ ಕಡಿತಾ ಇದ್ದಾರೆ ನಮ್ಮ ಊರಿಂದ. ಸೊ ಕುರಿ ಕಡಿಯೋ ವೀಡಿಯೋ ಮಾಡೋಣ ಅಂತಂದರೆ ಬಂದಿದ್ದು ಲೇಟ್ ಆಗಿಬಿಡ್ತು ಗೈಸ್. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. 2 ವರ್ಷದ ಹಿಂದೆ ಗೈಸ್, ಇದೇ ದೇವಸ್ಥಾನದಲ್ಲಿ ಜಾತ್ರೆ ಇದ್ದಾಗಲೇ ನನಗೂ ಕೂಡ ಬಂದಿತ್ತು ಇಂಟರ್ವ್ಯೂ ಅಂತಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಬಂದಿತ್ತು ಬಯೋಕಾನಿಗೆ. ಸೊ ನೋಡಿ ಇಲ್ಲಿ ಜನ, ದಾನಿವಾಸ ಶ್ರೀ ದುರ್ಗಾಂಬ, ಇಲ್ಲೆಲ್ಲ ಈ ಥರ ಬೇವು ಹಿಡ್ಕೊಂಡು ದೇವ್ರನ್ನ ರೌಂಡ್ ಬರಬೇಕು. ನಾವಿವಾಗ ಬಂದಿರೋದು ಬೇವು ಹಿಡಿಯೋಕ್ಕೆ. ಬೇವು ತಗೊಂಡು ಹೋಗ್ಬೇಕು ಗೈಸ್. ಬೇವಿಗೆ ಇಲ್ಲಿ ಒಳಗಡೆ ಕೊಡ್ತಾರೆ. ಸೊ ಎಷ್ಟು 10 ರೂಪಾಯಿ 2 ಹಂಗೆ ಕೊಡ್ತಾರೆ. ನಾವು 8 ಜನ ಇರೋದ್ರಿಂದ 8 ಬೇವು ತಗೊಂಡು ಹೋಗ್ಬೇಕು. ಬೇವು ತಗೊಂಡು ನಾವು ತಗೋಣ. ಎಲ್ರು ಈ ತರ ಬೇವು ಹಿಡ್ಕೊಂಡು 3 ರೌಂಡು 5 ರೌಂಡು ಸುತ್ತಬೇಕು ಗೈಸ್. ಸೊ ಬನ್ನಿ ಇವಾಗ ಇನ್ನೂ 7-8 ದೇವಸ್ಥಾನಕ್ಕೆ ಕಣ್ಕಾಯಿ ಮಾಡಿಸ್ಬೇಕು ಗೈಸ್. ಈ ರೀತಿ 3 ರೌಂಡ್ ಆದ್ಮೇಲೆ ಮತ್ತೆ ನಾವೆಲ್ಲಿ ತಗೊಂಡಿರ್ತೀವಲ್ಲ ಅಲ್ಲೇ ತಗೊಂಡೋಗಿಡೋದು. ಸೊ ಇದಿಷ್ಟೇ ಬೇವು ಹಿಡಿಯೋದು. ಇದು ಒಂದು ಪದ್ಧತಿ ನಮ್ಮೂರಿಂದ ಗೈಸ್. ಇದೇ ನಮ್ಮೂರಿನ ದೇವರು. ಸೊ ಈ ದೇವರೆಲ್ಲ ಮೆರವಣಿಗೆ ಬರೋದು ಅವಾಗ, ಇವಾಗ ಬರಲ್ಲ. ಇವಾಗ ಒಂದು ದೇವಸ್ಥಾನದ ಹಣ್ಕಾಯಿ ಮಾಡಿಸ್ಕೊಂಡು ಇನ್ನೂ 5 ದೇವಸ್ಥಾನ ಇದೆ ಗೈಸ್. ಇದು ಧನ್ವಾಸಮ್ಮ ಅಂತ ಹೇಳಿ ಬಡಬೂರು, ತುಂಬ ಪವರ್ಫುಲ್ ದೇವಸ್ಥಾನ. ಹಾಯ್ ಮಾಡು ಬರ. ಅಯ್ ಗೈಸ್, ನಮ್ಮ ಅಕ್ಕನ ಮಗ ನೋಡಿ, ಫುಲ್ ಆಟ ಆಡೋಕೆ ಚೆನ್ನಾಗುತ್ತೆ ಅಂತ ಆಟ ಆಡ್ತಿದ್ದಾನೆ. ಶನೋ ಹಾಯ್ ಮಾಡು. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನದ್ದು ಹಣ್ಕಾಯಿ ಮಾಡಿಸ್ಕೊಂಡು ಊರ್ ಕಡೆ ಹೋಗೋದು ಗೈಸ್. ಬಾವಿ ನೋಡಿ ಗೈಸ್, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಚಿಕ್ಕದಾಗಿದ್ರು ಎಷ್ಟು ಆಳದಲ್ಲಿದೆ ನೋಡಿ ನೀರು. ಸೊ ಇದು ಶಿವನ್ ದೇವಸ್ಥಾನ ಗೈಸ್. ಇವರು ನಮ್ಮ ಅಣ್ಣನೇ. ಸೊ ಇಲ್ಲಿ ಅಂಗಡಿ ಹಾಕಿದ್ದಾರೆ, ಒಳ್ಳೆ ಸೋಡಾ ಹಾಕ್ತಾರಂತೆ. ಸೋಡಾ ಹಾಕಿ ಒಂದು ಒಳ್ಳೆ ನೋಡೋಣ. ಗುಲ್ಜಾರ್ ಸೋಡಾ ಅಣ್ಣ, ಒಳ್ಳೆ ಸೋಡಾ ಕುಡಿಯೋಣ ಗೈಸ್. ಚೆನ್ನಾಗಿದೆ, ಒಂದೇ ಸಲ ಕುಡಿಯಕ್ಕಾಗಲ್ಲ. ಓಯ್ ಮಾಮ್ಸ್, ಏನ್ ಸಮಾಚಾರ? ಆರಾಮಾ? ಏನ್ ಸಮಾಚಾರ? ಆರಾಮ. ಇದು ರೀಲ್ಸ್ ಅಲ್ಲೆಲ್ಲ ಬಾರಿ ಫೇಮಸ್ ಆಗಿತ್ತು ಇದು. ಶಾನೆ ಹೆಂಗಿತ್ತು? ಇವನು ನೋಡಿ ನಮ್ಮ ಅಕ್ಕನ ಮಗ ಗುಡ. ನಿಂಗ್ ಬೇಡನಾ? ಇವಾಗ ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆಲ್ಲ ಬಳೆ ಇಡ್ಸೋಣ ಗೈಸ್. ಶಾನ ಯಾವ ಬಳೆ ಬೇಕೆ ನೋಡಿ, ಇವಳಿಗೆ ಬಳೆ ಬೇಕಂತೆ. ಚಿಕ್ಕ ವಯಸ್ಸಲ್ಲಿ ನಾವು ಇದೇ ತರ ಆಟ ಮಾಡ್ತಾ ಇದ್ವಿ ಗೈಸ್. ಇವಾಗ ನೋಡಿ ನಮ್ಮ ಅಕ್ಕನ ಮಕ್ಳಿಗೆ ಕೊಡಿಸ್ತಾ ಇದೀವಿ ಆಟ ಸಾಮಾನು. ಅವಾಗ ಈ ತರ ಬಾಲು ಬಲೂನ್ ಎಲ್ಲ ತಗೊಂಡೋಗೋದು, ಒಂದೇ ಸಲ ಹೊಡೆದಾಕೋದು. ಶಾನು ಬಳೆ ತೋರ್ಸು. ಶಾನು ಮಾವನ್ ಕೈ ತೋರ್ಸು, ಕರೆಕ್ಟ್ ಆಗಿ ತೋರ್ಸು. 2 ಕೈ ತೋರ್ಸೆ. ಇನ್ನೂ ಬಳೆ ಬೇಕಂತಿದ್ದಿ, ಎಂತ ಬಳೆ ಹಾಕ್ಲಿ ಇನ್ನು? ಶಾಲೆಯಿಂದ ಹೊರಗೆ ಕಳಿಸ್ತಾರೆ. ಇವಾಗ ನಮ್ಮ ಅಮ್ಮಂಗೆ ಬಳೆ ಇಟ್ಕೊಂತ ಇದ್ದಾರೆ. ನಮ್ಮ ಹುಡುಗರ್ದೇ ಆರಾಮು, ಬಳೆ ಇಲ್ಲ ಏನಿಲ್ಲ. ನಮ್ಮ ಅಕ್ಕನ ಮಗಳಿಗೆ ಇನ್ನೂ ಬಳೆ ಬೇಕಂತ. ಇನ್ನೂ ಬಳೆ ಬೇಕೇನೆ ಶಾನು? ಹೇಳಬೇಕು ಅಂತ ಎಲ್ಲ ಬಳೆ ಇಟ್ಕೊಂತಿದ್ದಾರೆ ನಮ್ಮ ಅಕ್ಕನ ಮಗಳು ನೋಡಿ. ತೋರಿಸಿ ಶಾನು, ಕರೆಕ್ಟಾಗಿ ತೋರಿಸು. ಎಷ್ಟು ರೂಪಾಯಿ? ಎಷ್ಟು ಬಳೆ ಇಟ್ಕೊಂಡಿಯಾ? 2 ಡಜನ್. ಕಾರು ಗೈಸ್ ಬಿಸಿಲ ನಿಲ್ಸಿದ್ದೆ, ಹೆವಿ ಹೀಟ್ ಆಗಿಬಿಟ್ಟಿದೆ ಗೈಸ್. ಇವಾಗ ನಾನು ಚಿಕನ್ ತಗೊಂಡು ಹೋಗಿ ಬಂದಿದ್ದೀನಿ. ಅಣ್ಣ 2 kg ಕೊಡಿ. 2 kg ಸ್ಕಿನ್ಲೆಸ್ ಕೊಡಿ.
ಗೈಸ್ ನಮ್ಮ ತೋಟದಲ್ಲಿ ಕುರಿ ಹಸ್ಕೆ ಮಾಡ್ತಾ ಇದ್ದಾರೆ. ಸೊ ಕುರಿ ಹಸ್ಕೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಮುಗ್ದಿದೆ ಅಂತೆ, ಆದರೂ ಸುಮ್ಮನೆ ಹೋಗಿ ಒಂದು ವೀಡಿಯೋ ಮಾಡೋಣ, ಎಲ್ಲರೂ ನಾವು ಮಾತಾಡ್ಸೋಣ. ಏನಿಲ್ಲಮ್ಮ, ಕುರಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ. ಎಷ್ಟು ಕೆಜಿ ಆಗ್ಬೋದು? 70 kg. 70 kg. ಓ ಲೈವ್ 2 ಸಾಲಕ್ಕೆ ಗೈಸ್. ಕವಿರಾಜ್ ಮೂರೇನಾ? ಎಲ್ರಿಗೂ 5 kg ಮಟನ್. ಏನ ಮಚ್ಚ? ಈಗ ಎಲ್ಲ ಆಡ್ಸ್ಕೊಂಡ್ ಬಂದ್ಬಿಟ್ಟವನೆ. ಅಲ್ಲಿ ಕುರಿ ಕ್ಲೀನ್ ಮಾಡ್ಬೇಕಾರೆ ಸುದ್ದಿ ಇರ್ಲಿಲ್ಲ, ಈಗ ಬಂದ್ಬಿಟ್ಟವನೆ. ದೇವಸ್ಥಾನ ಹೋಗಿದ್ನಲ್ಲ ಮಚ್ಚ, ಮಟನ್ ಹೊತ್ಕೊಂಡು 5 kg ಒಳ್ಳೆ ಮಟನ್ ತಿನ್ನೋದು ಇವತ್ತು. ಬಿಸಿಲು ಬೀಳಕ್ಕಂಗ ಹೇಳಲ್ಲ ಗೈಸ್. ಇವಾಗ ಈ ಕೋಳಿನ ಕೊಯ್ಬೇಕು. ಇದೇ ಕೋಳಿನ ಗೈಸ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಸುಡಬೇಕು. ಕ್ಯಾನ್ ತಗೊಂಡು ಇವಾಗ ಸ್ವಿಮ್ಮಿಂಗ್ ಹೊರಟಿದ್ದೀವಿ ಗೈಸ್. ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ, ನಾವು ತೆಗ್ಸಿದ್ದೀವಲ್ಲ ಹೊಸ ಕೃಷಿ ಹೊಂಡದಲ್ಲಿ, ಸ್ವಿಮ್ಮಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಇದನ್ನ ಹಾಕೊಂಡು ತೋರಿಸ್ತೀವಿ, ತಡೀರಿ ವೀಡಿಯೋ ಮಾಡಿ ಯಾವ ರೀತಿ ಸ್ವಿಮ್ಮಿಂಗ್ ಮಾಡ್ತೀವಿ ಅಂತ. ಗೈಸ್ ಬಾಟ್ಲು ಗಿಟ್ಲೆಲ್ಲ ಹುಡುಕ್ತಿದ್ದೀವಿ, ಯಾಕಂತಂದರೆ ನಾವು ಮಾಡಿಸಿರೋ ಕೆರೆ ತುಂಬ ಡೀಪ್ ಇದೆ, ನಮಗಷ್ಟು ಈಜು ಬರೋಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಕ್ಯಾನ್ ಗಿನ್ನೆಲ್ಲ ಹುಡುಕಿ ಸೊಂಟು ಕಟ್ಕೊಂಡು ಒಳ್ಳೆ ಸ್ವಿಮ್ಮಿಂಗ್ ಕಲಿಯೋಣ ಅಂತ. ಗೈಸ್ ಇಷ್ಟು ಆಳ ಇದೆ, ಮೇಲ್ಗಡೆಯಿಂದ ಆಳ ಇಲ್ಲ ಅಂತ ಕಾಣಿಸ್ತಿದೆ. ಹಗ್ಗ ಕಟ್ತಾಯಿದ್ದೀವಿ ಗೈಸ್, ಯಾಕಂತಂದರೆ ಮಿಸ್ಸಾಗಿ ಇಬ್ಬರು ಏನಾದ್ರು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಹಗ್ಗ ಕಟ್ತಾಯಿದ್ದೀವಿ ಎಳ್ಕೊಳಕ್ಕೆ. ಜಂಪ್ ಹೊಡಿತೀಯ ಮಗ? ಜಂಪ್ ಹೊಡಿತೀಯಾ? ನೀರು ಇರಬೇಕಿತ್ತು, ಇನ್ನೂ ಜಂಪ್ ಹೊಡಿಯೋದಿತ್ತು. ನಾವು ಜಂಪ್ ಹೊಡಿಯೋಕೆ ಆಗೋಣ, ಫಸ್ಟು ಸ್ವಿಮ್ಮಿಂಗ್ ಕಲಿಯೋಣ. ದಿವ್ಸಿದ್ ಕಾಣಿಸಂಗೆ ಹಿಂಗೆ ಕಾಣಿಸ್ತೈತೆ ಮಚ್ಚ, ಆಳ ಐತದು. ಓಯ್ ಆಳ ಐತೋ ಇಲ್ಲಿ ನೋಡಿ, ಈ ದಂಡೆ ಸೈಡಲ್ಲಿ ಇಟ್ಕೊಂಡಿನಿ, ಆಳ ಕಟ್ಕೊತಾ ಇದ್ದೀವಿ. ಹೆವಿ ಆಳ ಇದೆ ಗೈಸ್ ಇಲ್ಲಿ, ಕಾಣಿಸುತ್ತೆ ಮಚ್ಚ. ಆಳ ಇದೆ ಮಚ್ಚ, ಗೊತ್ತಾಗಲ್ಲ ಅದು. ನಾನು ಎಲ್ಲೋಗಿದ್ದೇಳು, ಇಲ್ಲೇ ಲಾಸ್ಟ್ ಹೋಗಿದ್ದು. ಇವಾಗ ಇವನು ಇಳಿತಾ ಇದ್ದಾನೆ, ಇದಾನಪ್ಪ. ಆಮೇಲೆ ಯಾವಾಗ ಟೈಟು ಅದೇ ಇದೆ, ಇದಾನ ಹೋಗು, ಅಲ್ಲಿ ಖಾಲಿ ಹಗ್ಗ ಸಿಗಾಕಣತ್ತೆ. ಬಾಡಿ ನೋಡಿ ಗೈಸ್, ಜಿಮ್ ಬಾಡಿ ಹೆಂಗಿದೆ, ನ್ಯಾಚುರಲ್ ಬಾಡಿ, ಜಿಮ್ ಬಾಡಿ ಅಲ್ಲ ಒಂದು. ತಣ್ಣಗಾಯ್ತು ಒಂದು ಸಲ ಇಳಿಯೋ ತನಕ ಅಷ್ಟೇ, ತಲೆ ಮುಳುಗೋ ತನಕ. ಚೇತು ಇದ್ರೆ ಚೆನ್ನಾಗಿರೋದಲ್ಲೇನಾ? ಜಲ್ದಿ ಕಟ್ಕೊಳ್ರಿ, ಅದೇನು ಹುಡ್ದಾರ ಕಟ್ಕೊಂಡಿದ್ದೀರಾ? ಇವಾಗ ಒಳ್ಳೆ ಸ್ವಿಮ್ಮಿಂಗು, ಹಗ್ಗ ಕಟ್ಕೊಂಡು ನೋಡ್ರಿ ಲವ್ನು ಇಲ್ಲಲ್ಲ, ತೇಲ್ತೈತಲ್ಲ. ಓಯ್ ನೀರು ತುಂಬತೈತಲ್ಲ. ಸ್ಟಾರ್ಟ್ ಗೈಸ್. ಇವಾಗ ನಾನು ಹೋಗ್ತೀನಿ. ಸೊ ಆ ಬಾಟ್ಲಿ ತೇಲ್ತಾ ಇದೆಯಂತೆ, ನಮ್ಮ ಬಾಟ್ಲಿ ನೋಡಿ. ಮುಚ್ಕಳ ಟೈಟ್ ಹಾಕಬೇಕು ಕಣೋ, ನೀರು ಹೋಗ್ಬಿಟ್ರೆ ಇಲ್ಲಿ ಲೂಸ್ ಆಯ್ತು ಒಂದು ನಿಂದ. ನಾನು ಫುಲ್ ಟೈಟ್ ನೋಡಿ ಇಲ್ಲಿ ಹೆಂಗೆ. ಸರಿ ನಾನೇ ತಳ್ಳ ಈ ಕ್ಯಾನು ನೀರೊಳಗೆ ಮುಳುಗ್ತಾನೆ ಇಲ್ಲ. ಸೊ ಇಲ್ಲಿಂದ ಅಲ್ಲಿವರೆಗೂ ಈಜು ಹೊಡ್ಕೊಂಡು ಹೋಗ್ತೀನಿ ನೋಡಿ. ಇವತ್ತು ಸಂಜೆ ಅಷ್ಟೊತ್ತಿಗೆ ಈಜು ಕಲೀಲೇಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಮೇಲಿಂದ ಇಲ್ಲಿಗೆ ಡೈ ಹೊಡಿಬೇಕು. ಏನೋ ದೀಕ್ಷೆ? ಹೊಡಿಲ್ಲ ಅಷ್ಟೇ, ನಂಗೆ ಏನು ಬರಲ್ಲ. ಏನು ಬರಲ್ಲ. ಇವತ್ತು ಒದ್ದಾಡ್ದು ನೀನು ತಿರ್ಗಂಗಿ. ಅಲೋ, ನಮ್ಮ ಪ್ಯಾಂಟ್ ಕೊಡೋದ್ರೆ ನಮ್ಮ ಚಂಡಿ ಆದ್ರೆ ನಮ್ಮ ಫೋನನ್ನ ಬಿಸಿಲಲ್ಲಿ ಇಟ್ಬಿಟ್ಟು ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬ ಜಾಯ್ನ್ ಆಗಿದ್ದ ನಮ್ಮ ಜೊತೆ. ಹೆವಿ ಜಾರ್ತಾ ಇದೆ ಗೈಸ್, ಒಳ್ಳೆ ಮಜಾ ಬರ್ತಿದೆ. ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ವೀಡಿಯೋ ಮಾಡೋಕ್ಕೆ ನಮ್ಮ ನವೀನ್ ಅಣ್ಣ ಅವ್ರನ್ನ ಕರ್ಕೊಬರ್ತಾ ಇದ್ದೀವಿ. ಸೊ ಇವಾಗ ನೋಡಿ, ಇವಾಗ ಜಾರ್ ಬೀಳ್ತಾನೆ ಇವನು. ಇಲ್ಲ ಬೀಳಲ್ಲ ಬಿಡು. ಹಾಯ್ ವಿಡಿಯೋಗ್ರಾಫರ್ ಬಂದ್ಬಿಟ್ಟಿದ್ದಾರೆ. ಇವರು ಟೈಟ್ ಹಗ್ಗ ಕಟ್ಕೊಳಕ್ ಬರ್ತಿಲ್ಲ, ತಾಳಿ ಹೆಂಗ್ ಕಟ್ತಾನೆ ಗೊತ್ತಿಲ್ಲ, ಹಗ್ಗ ಕಟ್ಕೊಳಕ್ ಬರ್ತಿಲ್ಲ. ನಿನಗೆ ನಾನೇ ಕಟ್ಬೇಕಲ್ಲ.
ಇಲ್ಲಿ ನೋಡಿದ್ರೆ ನಿಮ್ಮ ಶಶಾಂಕ್ ಬ್ರೋ ನೋಡ್ರಿ ಈ ಜೋಡಕ್ಕೆ ಬರಲಿಲ್ಲ ಅಂದ್ರು ಈ ಜೋಡಿತವ್ರೆ. ನಂಗೆ ಒಬ್ಬನಿಗೆ ಈ ಜೋಡಕ್ಕೆ ಬರೋದು ಯಾರಿಗೂ ಬರಲ್ಲ. ಬಾಯ್ಸ್ ಇಂದು ಎಷ್ಟು ಟ್ರಸ್ಟ್ ಲೆವೆಲ್ ಇದೆ ಅಂದ್ರೆ ಆ ಹಗ್ಗ ತುಂಡಾಗಕ್ಕಾಗೈತೆ, ಆದ್ರೂ ಈ ಜೋಡಕ್ಕೆ ಬಂದಿವಿ. ದೀಕ್ಷೆ ಅಣ್ಣ ಸತ್ತೋದ, ಕೈಯೆಲ್ಲ ಉರಿತೈತೆ. ನನ್ನ ಕಡೆ ತಳ್ಳೋ ಐತೀಗ. ಕೈ ಹಿಡ್ಕೊಬೇಡ ಅಣ್ಣ. ಓಯ್ ಬಿಡ್ಬೇಡ ಗಾಯ್ಸ್. ಸ್ವಲ್ಪ ಹೊತ್ತು ಫುಲ್ಲು ಸ್ವಿಮ್ಮಿಂಗ್, ಸ್ವಲ್ಪ ಹೊತ್ತು ನಿಲ್ಲಕ್ಕಾಗ್ತಿಲ್ಲ ಗೈಸ್. ಸ್ವಲ್ಪ ಹೊತ್ತು ಫುಲ್ಲು ಸ್ವಿಮ್ಮಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.